ನೀವು ಏನೀಗ ತಿದ್ದುಪಡಿನ ತರ್ತಾ ಇದ್ದೀರಿ ಈ GST ಬಿಲ್ ಬಗ್ಗೆ, ಅದನ್ನು ನಾನು ಸ್ವಾಗತನೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ 2019ರಲ್ಲಿ GST ಬಂದಿರತಕ್ಕಂಥದ್ದು 2017ರಲ್ಲಿ ಬಂದಿರೋದು, ಏನು ನಿನ್ನೆ ಇವತ್ತೇನು ಬಂದಿಲ್ಲ. ನೀವು 25ರಲ್ಲಿ ಈ ಬಡ ವ್ಯಾಪಾರಿಗಳು ತರಕಾರಿ ಆಗಲಿ, ಹಣ್ಣಾಗಲಿ, ಹಾಳಾಗಲಿ, ಈ ಎಸೆನ್ಷಿಯಲ್ ಏನಿರುತ್ತೆ ಅಂತ ವ್ಯಾಪಾರಿಗಳಿಗೆಲ್ಲ ಹೋಗಿ ಸಣ್ಣ ಪುಟ್ಟ ಫುಟ್ಪಾತಲ್ಲಿ ಇರತಕ್ಕಂಥವ್ರಿಗೆಲ್ಲ ಹೊಟ್ಟೆ ಮೇಲೆ ಹೊಡೆಯೋ ಥರ ಆಯ್ತದು. ಮತ್ತೆ ನೀವೇ ಕರೆಸ್ಕೊಂಡಿದ್ದೀರಾ, ಮತ್ತೆ ಅದಕ್ಕೇನು ಸುಧಾರಣೆ ತರಬೇಕು, ಅದನ್ನು ಹೆಂಗೆ ನೋಟಿಸ್ಗಳನ್ನು ಬಡ್ಡಿ ಮೇಲೆ ಆಲ್ಬೂತ್ ನಡೆಸ್ತಾನೆ. ಅವನಿಗೆ 1 ಕೋಟಿ ರೂಪಾಯಿ ಕಟ್ಟಿ ಅಂತೇಳಿ ನೋಟಿಸ್ ಕೊಟ್ರೆ ಅವನು ಎಲ್ಲಿಗೆ ಹೋಗ್ತಾನೆ ಅವನು? ಅದನ್ನು ನೋಡಿದೀವಿ. ಇರ್ಲಿ ಸಚಿವರು, ಆಮೇಲೆ ಉತ್ತರ ಕೊಡಿ ನೀವು. 1 ನಿಮಿಷ. ತರಕಾರಿ ನನ್ನ ಹತ್ರ ಇದೆ, ಕಾಪಿ ಇದೆ, ಏನ್ ಬೇಕೋ ಉದಾಹರಣೆ ಅವ್ರ ಹೆಸರಲ್ಲಿ ಸೇರ್ಕೊಳ್ಳೋ ಅಂತ ಚಿನ್ನದ ವ್ಯಾಪಾರಿಗಳಿಗೆ ಇಲ್ಲ ಬಿಡಿ, ನೀವು ಸುಮ್ಮನೆ ಏನೋ ತಗೋಬೇಡಿ. ನಾನು ಪ್ಯೂರ್ಲಿ ಹಾಲನ್ನೇ ಮಾತಾಡ್ತಾ ಇದ್ದೀನಿ, ಆಯ್ತಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡಿ ಸ್ವಾಮಿ, ನಾವೇನು ಬೇಡ ಅಂತ ಹೇಳಲಿಲ್ಲ. ಅದು ಚಿನ್ನದ ವ್ಯಾಪಾರ ಆಗಲಿ, ಅಕ್ಕಿ ವ್ಯಾಪಾರ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಬಿಲ್ಡರ್ ಆಗಲಿ, ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗಲ್ಲ. ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿಗೆ ನಾವು ತಲೆಬಾಗ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ವ್ಯವಸ್ಥೆ 2017ರಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದನ್ನು 2025ರಲ್ಲಿ ಬಂದು ನೋಟಿಸ್ ಕೊಟ್ಟಾಗ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡಿ ಅಂತಾರೆ, ಕ್ಯಾಶ್ಲೆಸ್ ವ್ಯಾಪಾರ ಮಾಡಿ ಅಂತಾರೆ. ಯಾರು UPI ಮಾಡಿರ್ತಾನೆ, ಯಾರು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿರ್ತಾನೆ, ಹುಡುಕಿ 5 ಕೋಟಿ ವ್ಯವಹಾರ ಮಾಡಿದ್ದಾರೆ. UPI ಅಲ್ಲಿ 5 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ರಿಜಿಸ್ಟರ್ ಮಾಡ್ಕೋಬೇಕು. ವೈನ್ ಶಾಪ್ ತೆರಿಗೆ 1 ಪೈಸಾ ಕಟ್ಟಿಲ್ಲ, ಕೇಳಬಾರ್ದಾ? ನಾನು ಇದನ್ನೇ ಹೇಳ್ತೇನೆ. ಇಷ್ಟು ದಿನ ಏನ್ ಹಣ್ಣು ತರಕಾರಿ 234 ಜನ ಇದ್ದಾರೆ, ಬಿಟ್ಬಿಡಿ. 234 ಜನಕ್ಕೆ ನಾವು 1 ಪೈಸಾ ಅವ್ರಿಗೆ ಬಿಟ್ಟಿದ್ದೇವೆ. 5 ಕೋಟಿ ರೂಪಾಯಿ UPI ಅಲ್ಲಿ ವ್ಯವಹಾರ ಮಾಡಿದ್ರು ಅಂತ. UPI ನಲ್ಲಿ 5 ಕೋಟಿ ರೂಪಾಯಿ ಡಿಕ್ಲೇರ್ ಅವ್ರದ್ದು ಟ್ರಾನ್ಸಾಕ್ಷನ್ ಇದೆ, ಮಾಡಬಾರ್ದಾ? ಇನ್ ಕೆಲವರು ಹೇಳಿದ್ರು ನಮ್ಮ ಹತ್ರ ಬಂದು ತೀರ್ಮಾನ ಆಗೋಗಿದೆ, ಅವ್ರಿಗೆಲ್ಲ ನಾವು ವಿನಾಯಿತಿ ಕೊಟ್ಟು ರಿಲ್ಯಾಕ್ಸ್ ಮಾಡಿದ್ದೇವೆ, ಅದನ್ನ ಪರ್ಸ್ಯೂ ಮಾಡೋದಿಲ್ಲ ಅಂತ ಹೇಳಿದ್ದೇವೆ. ಆದ್ರೂ ಚರ್ಚೆಗೆ ಬಂದಿದ್ದಕ್ಕೆ, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಏನೇನೋ ಚರ್ಚೆಗಳಾಗ್ತದೆ ವಾಟ್ಸ್ಆಪ್ ಅಲ್ಲಿ, ಅದು ಸತ್ಯ ಎಷ್ಟು ಸುಳ್ಳು ಎಷ್ಟು ಗೊತ್ತಿಲ್ಲ. ಇಲ್ಲಿ ಎಲ್ಲ ಚರ್ಚೆ ಆಗ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅಲ್ಲಿ ಅವ್ರು ಹೇಳಿದ್ರು ಇಲ್ಲ, ನಾನು ಹೆಂಡತಿಯಿಂದ ಗಂಡನ ಹೆಸರಿಗೆ ಹಾಕೊಂಡಿದ್ದೇನೆ, ಗಂಡನಿಂದ ಹೆಂಡತಿ ಹೆಸರಿಗೆ. ಉತ್ತರ ಆದ್ರೂ ಕೊಡ್ಬೇಕಲ್ಲ ನಮ್ಗೆ. ಮಾಹಿತಿ ಕೇಳಿದಾಗ, ಇನ್ಫಾರ್ಮೇಶನ್ ಕೇಳಿದಾಗ ಉತ್ತರನೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಹೇಳಿ ಸಭಾಪತಿ ಅವರೇ? ನಾವೇನ್ ನಮ್ಮನೆಗೆ ತಗೊಂಡು ಹೋಗ್ತೀವ? ಉಳಿಯೋದು ಕರ್ನಾಟಕ ಸರ್ಕಾರಕ್ಕೆ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಏನೇ ಗೊಂದಲ ಸೃಷ್ಟಿ ಮಾಡುವಂತ ಪ್ರಯತ್ನ ಆದ್ರೂ ಕೂಡ ಇದರಲ್ಲಿ ಆಕ್ಚುಲಿ ಸರ್ವಿಸ್ ಬಿಸ್ನೆಸ್ ಆದ್ರೆ ಅವ್ರಿಗೆ ಬರೀ 20 ಲಕ್ಷಕ್ಕೆ ವಿನಾಯಿತಿ ಇದೆ. ಗೂಡ್ಸ್ ಅಂಡ್ ಸರ್ವಿಸ್ ಆದ್ರೆ 40 ಲಕ್ಷ. ನಾವು ಎಲ್ಲಾರ್ಗೂ 40 ಲಕ್ಷಕ್ಕೆ ಬಿಟ್ಟಿದ್ದೇವೆ. 40 ಲಕ್ಷದಿಂದ 2.5 ಕೋಟಿ ರೂಪಾಯಿವರೆಗೆ ಅವರು ವ್ಯವಹಾರ ಮಾಡಿದ್ರೆ ಬರೀ 1% ಟ್ಯಾಕ್ಸ್ ಕಟ್ಟಬೇಕಾಗಿರೋದು. 1%, 1% ಅಷ್ಟೇ. ಅದನ್ನು ಕೇಳಬಾರ್ದು ಅಂದ್ರೆ ಹೇಗೆ? ನಾವು ಇಷ್ಟೇ, ಯಾರಿಗಾದ್ರೂ 4 ಜನಕ್ಕೆ ತೊಂದರೆ ಆಗಿದ್ರೆ ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಆದ್ರೆ ಅವರು ಸಭಾಪತಿಯವರೇ ಬಂದು ಮುಖ್ಯಮಂತ್ರಿಗಳಿಗೆ ಇದೇ ಮಾತು ಹೇಳಿದ್ರು, ಇಲ್ಲ ನಮ್ಗೆ 40 ಲಕ್ಷ ರೂಪಾಯಿ ಮೇಲೆ ಇದ್ರೆ ಟ್ರಾನ್ಸಾಕ್ಷನ್ ರಿಜಿಸ್ಟ್ರೇಷನ್ ತಗೋಬೇಕು ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ದೇಶದ ಕಾನೂನು ಏನಿದೆ, ಇಡೀ ಪ್ರಪಂಚದ ಕಾನೂನು ಏನಿದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಕಾನೂನು ಗೊತ್ತಿಲ್ಲ ಅಂತ ಹೇಳಿ ನಾನು ಹಂಗಾದ್ರೆ ಏನ್ ಬೇಕಾದ್ರೂ ಮಾಡಿ, ಇದು ಪ್ರಪಂಚ ಅಂದ್ರೆ ಭಾರತದ ನಿಯಮ. 40 ಲಕ್ಷ ಮೇಲೆ ವಹಿವಾಟಾದ್ರೆ ರಿಜಿಸ್ಟ್ರೇಷನ್ ತಗೋಬೇಕು. ನೀವು ನನ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ಬಿಟ್ರೆ ಹೇಗೆ ಸಭಾಪತಿಯವರೇ? ಗೊತ್ತಿಲ್ಲ, ಆಯ್ತು, ನಾವು ಅವೇರ್ನೆಸ್ ಈಗಲಾದ್ರೂ ತಗೊಳ್ಳಿ ಅಂತ ಹೇಳಿದ್ದೇವೆ ಅಷ್ಟೇ. ಅವ್ರಿಗೆ ಇನ್ನು ಮುಂದೆನಾದ್ರೂ ತಗೊಂಡು ಮಾಡಿಯಪ್ಪ, ಇನ್ನು ಆಗಿದ್ದಾಗೋಯ್ತು ಅಂತ ಹೇಳಿದ್ದೇವೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ 5 ವರ್ಷ. ಕಾನೂನಲ್ಲಿ ಹಿಂದಿನ 5 ವರ್ಷ ಕೇಳಲಿಕ್ಕೆ ಅವಕಾಶ ಇದೆ. ಇನ್ಕಮ್ ಟ್ಯಾಕ್ಸ್ ಅವ್ರು ಕೇಳೋಲ್ವ ಸಭಾಪತಿಯವರೇ? ED ಅವ್ರು ಬಂದ್ಬಿಟ್ಟು 20 ವರ್ಷ ಹಳೇದು ಕೇಳ್ತಾ ಇಲ್ವಾ ಸಭಾಪತಿಯವರೇ? ED ಅವ್ರಿಗೆ ಅವ್ರಿಗೆ ಯಾವ ಕಾನೂನಲ್ಲಿ ಮಾಡ್ತಾ ಇದ್ದಾರೆ? ಅದು ಬಂದು ಬರೀ ಆಪೋಸಿಷನ್ ಪಾರ್ಟಿ ಅವ್ರದ್ದು ಕೇಳ್ತಾರಲ್ಲ ED ಅವರು, ಯಾವ ಕಾನೂನಲ್ಲಿದೆ ಹೇಳಿ? 99% ಬರೀ ಆಪೋಸಿಷನ್ ಪಾರ್ಟಿ ಅವ್ರದ್ದು 20 ವರ್ಷ ಹಳೇದು ಕೇಳ್ತಾರೆ. ಕೇಳ್ತಾ ಇಲ್ವಾ?
ಕಾನೂನಲ್ಲಿ ಉಲ್ಲಂಘನೆ ಮಾಡಿ ನಾವು ಏನೇ ಮಾಡಿದ್ರು ದಯವಿಟ್ಟು ಗಮನಕ್ಕೆ ತಗೊಂಡು ಬನ್ನಿ. ವಿ ವಿಲ್ ಕರೆಕ್ಟ್ ಅವರ್ ಸೆಲ್ಸ್. ಇದರಲ್ಲಿ ಯಾವುದು ದುರುದ್ದೇಶ ಇಲ್ಲ. ಒಬ್ಬರಿಬ್ರು ಅವ್ರು ಹೇಳ್ದಂಗೆ ಒಬ್ಬಿಬ್ರು ತಪ್ಪು ಮಾಡಿರ್ಬೋದು, ಹರಾಸ್ಮೆಂಟ್ ಇರ್ಬೋದು, ಏನೋ ಎಕ್ಸ್ಪೆಕ್ಟೇಷನ್. ಒಬ್ಬಿಬ್ಬರಿಂದ ನಾವು ಜನರಲ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದಕ್ಕೊಂದು ಕಂಪೇರ್ ಮಾಡಿ ಅವ್ರು ಹೇಳಿದ್ರು ಒಂದು ಉದಾಹರಣೆ ತಪ್ಪಾಗಿದೆ, ಇಮಿಡಿಯೇಟ್ ಸರಿ ಮಾಡಿದ್ದೇವೆ ಅಂಥದ್ದು ಇರ್ಬೋದು, ಒಂದಲ್ಲ ಇನ್ನೂ 4 ಇರ್ಬೋದು. ಹಾಗಂತೇಳಿ ಎಲ್ಲದಕ್ಕೂ ಜನರಲೈಸ್ ಮಾಡೋದು ಬೇಡ. ಅವರು ಟ್ಯಾಕ್ಸ್ ನಾವು ಇಷ್ಟೇ ಹೇಳ್ಬಿಟ್ರೆ ಅವ್ರು ಕೈ ಕಟ್ಕೊಂಡು ಕೂತ್ಕೋತಾರೆ. ನಾಳೆ ಕೊನೆಗೆ ನಿಮ್ಮ ಸಂಬಳ ಈ ಬಾಡಿಗೆ ಎಲ್ಲಿ ಏರ್ ಕಂಡೀಷನಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಯಾರು ಕೊಡೋದು ಯೋಚನೆ ಮಾಡಿ ಕೊನೆಗೆ. ಹಾಗಾಗಿ ತಪ್ಪು ಮಾಡಿದರೆ ಹೇಳಿ, ಕರೆಕ್ಟ್ ಮಾಡೋಣ. ಹಾಗಂತೇಳಿ ನಾವು ಅಧಿಕಾರಿಗಳಿಗೆ ನೀವೇನು ಮಾಡಬೇಡಿ ಅನ್ನೋ ಥರ ಹೇಳ್ಬಿಟ್ರೆ ಅವ್ರಿಗೇನು, ಕೂತಿದ್ದ ಕಡೆ ಸಂಬಳನೂ ಬರುತ್ತೆ, ಬೇರೆದು ಬರುತ್ತೆ, ಆರಾಮಾಗಿರ್ತಾರೆ. ಆಮೇಲೆ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಸಭಾಪತಿಯವರು, ಅಷ್ಟೇ ನನ್ನ ಕಳಕಳಿ. ಇದೆಲ್ಲ ನಾನು ಏನು ಉತ್ತರ ಕೊಡಬೇಕಿಲ್ಲ, ಆಯ್ತು ನೋಡ್ತೀವಿ ಮಾಡ್ತೀವಿ ಅಂದ್ರೂ ಮುಗ್ದೋಗುತ್ತೆ. ಆದರೆ ಕ್ಲಾರಿಟಿ ಇರಬೇಕು. ನಾನು ಒಪ್ತೀನಿ, ಖಂಡಿತ ಇಲ್ಲ. ಸೋರಿಕೆ ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಆ ಸೋರಿಕೆ ಬಗ್ಗೆ ನನಗೂ ಕಳಕಳೆ ಇದೆ. ಮಾಡಬಾರ್ದು. ಒಂದ್ ನಿಮಿಷ, ನಾನು ಹೇಳಿರ್ತಕ್ಕಂಥದ್ದು ತಾವು 1 ತಿಂಗಳ ಹಿಂದೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ಚರ್ಚೆ ಆಯಿತು ಈ GST ಬಗ್ಗೆ ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ. ಅದ್ರ ಬಗ್ಗೆ ನಾನು ಬೆಳಕು ಚೆಲ್ಲುವಂತ ಕೆಲಸ ಮಾಡಕ್ ಬಂದೆ. ನಾನು 2017ರಲ್ಲಿ GST ಪ್ರಾರಂಭ ಆಗಿರತಕ್ಕಂಥದ್ದು ಆ ಕಾನೂನು ಈಗ 2025 8 ವರ್ಷ ಆದ್ಮೇಲೆ ಇಷ್ಟು ದಿನ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಯಾಕೆ ಅವೇರ್ನೆಸ್ ಮೂಡಿಸಿಲ್ಲ? ಯಾರೇ ಆಗ್ಲಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗ್ಲಿ, ದಿನ ಬೆಳಿಗ್ಗೆ ಬಡ್ಡಿಗೆ ದುಡ್ಡು ತಗೋತಾರೆ, ಸಾಯಂಕಾಲ ಒಳಗಡೆ ಅವ್ರು ವ್ಯಾಪಾರ ಮಾಡಿ ಆ ಬಡ್ಡಿ ಸಮೇತ ಕೊಟ್ಬಿಟ್ಟು ಮನೆಗೆ ಹೋಗ್ತಾರೆ. ಅವ್ರಿಗೆ ಕಾನೂನು ಬಗ್ಗೆ ಅವೇರ್ನೆಸ್ ಇರಲ್ಲ. ಅಂತ ಅವ್ರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ಬೇಕಾಯ್ತು. 40 ಲಕ್ಷವರೆಗೂ, ಹೌದು 40 ಲಕ್ಷದಿಂದ 2 ಕೋಟಿವರೆಗೂ ಕೂಡ GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅವಶ್ಯಕತೆ ಇಲ್ಲ ಅನ್ನೋದು ಕಾನೂನಲ್ಲಿ ಇದೆ. ಈಗ ನೀವು ರಿಜಿಸ್ಟ್ರಿ ಕಂಪಲ್ಸರಿ ಮಾಡಿದ್ದೀರಿ, ಮಾಡಿ ಆವಾಗಲೇ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದು ಅವೇರ್ನೆಸ್ ಇರಲಿಲ್ಲ. ಅದನ್ನ ನಿಮ್ಮ ಅಧಿಕಾರಿಗಳು ಒಂದು ಪಬ್ಲಿಸಿಟಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಮುಟ್ಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಅವರು ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಜನ, ಅವ್ರಿಗೇನು ನಾಲೆಡ್ಜ್ ಇರಲ್ಲ. ಅವ್ರು ಏನೋ ಒಂದು ನೋಟಿಸ್ ಹೋದ ತಕ್ಷಣನೇ ಸರ್ಕಾರದಿಂದ ಭಯ ಪಟ್ಬಿಡ್ತಾರೆ. ಇನ್ಯಾರಿಗೋ ಒಂದು ಚೂರು ಲಂಚ ಕೊಡ್ತೀವಿ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಅದನ್ನು ತಡೆಗಟ್ಟಿಸ್ಲಿಕ್ಕೆ ಬೇರೆ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ. ಸುಮಾರು ಜನ ನನ್ನ ಹತ್ರನೇ ಬಂದು ಅವ್ರ ಅಳಲನ್ನು ತೊಡಗಿಸ್ಕೊಂಡಿದ್ದಾರೆ, ನೋಟಿಸನ್ನು ತೋರಿಸಿದ್ದಾರೆ, ಎಲ್ಲ ಥರನೂ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ಸರ್ ಮಾಡಿದ್ದಾರೆ, ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ ಸಚಿವರೇ, ಈ ಟ್ರ್ಯಾಕ್ ಅಂಡ್ ಟ್ರೇಸ್ ಅಂತ ಇದೆ, ಅದು ತಮಗೆ ಗೊತ್ತಿದೆ. ಅದನ್ನು ಯಾವ ಥರ ಟ್ರ್ಯಾಕ್ ಅಂಡ್ ಟ್ರೇಸಲ್ಲಿ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಘಟಕಗಳಲ್ಲಿ ಉತ್ಪಾದನೆ ಆದಾಗ ಉತ್ಪಾದನೆಯಿಂದ ಹಿಡಿದು ಅದು ಮಾರಾಟಕ್ಕೆ ರೆಡಿ ಮೇಡ್ ಮೆಟೀರಿಯಲ್ ಆಗಿ ಪ್ರಾಡಕ್ಟ್ ಆಗಿ ಬರುತ್ತೆ. ಆ ಪ್ರೊಸೆಸಿಂಗಲ್ಲಿ ಕೆಲವು ಕನ್ಫ್ಯೂಷನ್ಗಳಿದೆ. ಆ ಟ್ಯಾಕ್ಸನ್ನು ತಾವು ಏನು ಅಳವಡಿಸ್ಕೊಂಡಿದ್ದೀರಿ ಅದರಲ್ಲಿ ಕೂಡ ಬಹಳಷ್ಟು ಕನ್ಫ್ಯೂಷನ್ಗಳಿದೆ. ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನನಗೆ ಸ್ವಲ್ಪ ಹೇಳಬೇಕಾಗ್ತದೆ. ಅದನ್ನು ಕೂಡ ತಾವು ನೋಡಬೇಕು. ಆಮೇಲೆ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆಯಲ್ಲ, ಅದರಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇದೆ. ಕೆಲವರು ಆ ಇನ್ಪುಟ್ ಟ್ಯಾಕ್ಸನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕೆಲವು ಫರ್ಮ್ಗಳನ್ನ ಓಪನ್ ಮಾಡಿ ಅದನ್ನು ತೆಗೆದುಕೊಂಡು ಬೇರೆ ಬೇರೆ ಅವರಿಗೆ ಬೇರೆ ರೀತಿಯಲ್ಲಿ ಮಾಡುವಂಥ ಕೆಲಸ ನಡೀತಾ ಇದೆ. ಅದನ್ನು ಯಾವ ಥರ ತಾವು ತಡೆಗಡಿಸ್ತೀರಿ? ಅದಕ್ಕೇನು ಕಾನೂನಲ್ಲಿ ಏನು ತಿದ್ದುಪಡಿ ತಂದಿದ್ದೀರಿ? ಈ 2 ವಿಚಾರಗಳಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ. ಒಂದು ನಿಮಿಷ ನೀವು ಮಾತಾಡಕ್ ಕೊಟ್ಟಿದ್ದಿಲ್ಲ. ಈಗ ಅವ್ರು ಹೇಳಿ ಮಂತ್ರಿಗಳು ಹೇಳಿ. ಮಾನ್ಯ ಸಭಾಪತಿಯವರೇ, ಮಾನ್ಯ ಸಭಾಪತಿಯವರೇ, ಈಗ ಅವ್ರು ಹೇಳಿದ್ದು 2 ಕೂಡ ಫಸ್ಟೇ ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ. ಶರವಣ ಅವರು ಆಮೇಲೆ ಬಂದಿದ್ದಾರೆ. ಸೊ ಈಗ ಅವ್ರಿಗೋಸ್ಕರ ರಿಪೀಟ್ ಮಾಡ್ತಾ ಇದ್ದೇನೆ. ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ರಾ ಮೆಟೀರಿಯಲ್ ಸ್ಟೇಜಿಂದ ಫೈನಲ್ ಪ್ರಾಡಕ್ಟ್ವರೆಗೆ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಪ್ರತಿಯೊಂದು ಹಂತದಲ್ಲೂ ಏನೆಲ್ಲ ಸಾಮಗ್ರಿ ಬೇಕಾಗುತ್ತೆ ಅವೆಲ್ಲವನ್ನು ಮ್ಯಾಪ್ ಮಾಡ್ತೇವೆ. ಇದೊಂದು IT ಸಿಸ್ಟಮಲ್ಲಿ ತೊಗೊಂಡು ಬರ್ತೇವೆ. ಕೆಮಿಕಲ್ಸ್ ಪರ್ಚೇಸ್ ಮಾಡಿದರೆ ಅದು ಅದರಲ್ಲಿ ಬರುತ್ತೆ. ಬೇರೆ ರಾ ಮೆಟೀರಿಯಲ್ ಅಂದರೆ ಅದು ಅಡಿಕೆ ಇರ್ಬೋದು, ತಂಬಾಕು ಇರ್ಬೋದು,
ಇವೆಲ್ಲವನ್ನೂ ಕೂಡ ಈಗ ತಂಬಾಕು ಖರೀದಿ ಮಾಡಿರೋದು ಬರೀ 100 ಟನ್ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿರೋದು ಯಾವುದೋ ಒಂದು ಕೆಮಿಕಲ್ಲು. 100 ಟನ್ ಅವರೇ 100 ಟನ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಬೇಕಾಗಿರೋದು ಕೆಮಿಕಲ್ ಬರೀ 1 ಟನ್ನು, ಆದರೆ ಕೆಮಿಕಲ್ 10 ಟನ್ ಪರ್ಚೇಸ್ ಆಗಿದೆ. ಆವಾಗ ಆಟೋಮ್ಯಾಟಿಕಲಿ ಅಲ್ಲಿಗೆ ಅರ್ಥ ಏನು, ಇದು 100 ಟನ್ ಅಲ್ಲ 1000 ಟನ್ ಪರ್ಚೇಸ್ ಮಾಡಿದ್ದಾರೆ ಅಂತ. ಈ ರೀತಿಯಾಗಿ 1-2 ಐಟಮ್ ಅಲ್ಲ, ಅದಕ್ಕೆ ಬೇಕಾಗಿರೋ ವ್ಯಾಲ್ಯೂ ಆ್ಯಡೆಡ್ ಚೈನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅವೆಲ್ಲವನ್ನು ಮ್ಯಾಪ್ ಮಾಡ್ತೇವೆ ಪ್ರೊಕ್ಯೂರ್ಮೆಂಟು. ಅದು ಬೈಯರ್ಸ್ ಕಡೆಯಿಂದನೂ ಮ್ಯಾಪ್ ಮಾಡ್ತೇವೆ, ಸೆಲ್ಲರ್ಸ್ ಕಡೆಯಿಂದನೂ ಮ್ಯಾಪ್ ಆಗುತ್ತೆ. ಯಾಕಂದರೆ ಎಲ್ಲನೂ 2-2 ಇರ್ತಾರೆ. ಇವರು ಬೈಯರ್ ಡಿಕ್ಲೇರ್ ಮಾಡ್ಬೋದು ಬರೀ 10 ಟನ್ ಅಂತ, ಸೆಲ್ಲರ್ ಕಡೆ ನೋಡ್ತೇವೆ. ಸೆಲ್ಲರ್ ಅವ್ರೇನಾದರೂ ಅವ್ರ ಬುಕ್ಕಲ್ಲಿ 50 ಟನ್ನು ಅಂತ ಡಿಕ್ಲೇರ್ ಮಾಡಿದರೆ ಅಲ್ಲಿಗೆ ಇವರು 50 ಟನ್ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿಯಾಗಿ ಟ್ರ್ಯಾಕ್ ಆ್ಯಂಡ್ ಟ್ರೇಸನ್ನು ಮಾಡುವಂಥದ್ದು. ಸೊ ಅದ್ರ ಮುಖಾಂತರ ಇನ್ನು ಮೊದಲನೇದು ಅವರು ಕೇಳಿದ್ದು ITC ಹೇಗೆ ಅಂತ. ಈಗ ನೀವು ಹೇಳ್ದಂಗೆ ಈ ಫ್ಲೈ ಬೈ ನೈಟ್ ITC ಬರೀ ITC ಕ್ಲೈಮ್ ಮಾಡೋಕ್ಕೆ ಬೋಗಸ್ ರಿಜಿಸ್ಟ್ರೇಷನ್ಸ್ ಏನಿದೆ ಅವುಗಳನ್ನ ಕಡಿವಾಣ ಹಾಕಬೇಕು ಅಂತಲೇ ITC ತಗೊಳ್ಬೇಕಾದ್ರೆ ಫಸ್ಟು ನೀವು ಯಾರಿಂದ ಏನು ಪದಾರ್ಥ ಅಥವಾ ಸರ್ವಿಸ್ ಖರೀದಿ ಮಾಡಿದ್ದೀರಿ ಅವರು ಒಪ್ಕೊಳ್ಬೇಕು, ಹೌದು ನಾನು ಇವ್ರಿಗೆ ಮಾರಾಟ ಮಾಡಿದ್ದೀನಿ ಅಂತ. ಆವಾಗ ಅದೊಂದು ಈಗ ಲಿಂಕ್ ಮಾಡ್ತಾ ಇದ್ದೇವೆ. ಬೈಯರು ಸೆಲ್ಲರ್ ನೀವು ITC ತಗೋಬೇಕು ಅಂದರೆ ಫಸ್ಟು ಸೆಲ್ಲರು ನಿಮಗೆ ಎಸ್ ಇವ್ರಿಗೆ ಇವ್ರ ಜೊತೆ ನಾನು ಬಿಸ್ನೆಸ್ ಮಾಡಿದ್ದೇನೆ, ಇವ್ರಿಗೆ ಇಷ್ಟು ಗೂಡ್ಸು ಅಥವಾ ಸರ್ವಿಸು ಇವ್ರಿಗೆ ಕೊಟ್ಟಿದ್ದೇನೆ ಅಂತ ಒಂದು ಕಮಿಟ್ಮೆಂಟ್ ಮಾಡಿಸ್ತಾ ಇದ್ದೇವೆ ಸಿಸ್ಟಮಲ್ಲಿ. ಅದರಿಂದ ಸ್ವಲ್ಪ ಕಡಿವಾಣ ಬೀಳ್ಬೋದು ಅಂತ ನಾವು ನಂಬಿದ್ದೇವೆ. ಇದು ಹೆಜ್ಜೆ ಸುಧಾರಣೆ ಮಾಡಿಕೊಂಡೇ ಹೋಗಬೇಕು. ಯಾವುದೂ ಅಂತಿಮ ಸೊಲ್ಯೂಷನ್ ನಮ್ಮ ಹತ್ರ ಇಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ಸುಧಾರಣೆ ಮಾಡ್ಕೊಂಡು ಹೋಗ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.